ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ 11 ಹಳ್ಳಿಗಳಲ್ಲಿ ಕೆಐಎಡಿಬಿ ಸಂಸ್ಥೆಯು ಕೃಷಿ ಭೂಮಿಗಳನ್ನು ಭೂ ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದು, ಇನ್ನು ಅಕ್ರಮ ಭೂ ಸ್ವಾಧೀನವನ್ನು ವಿರೋಧಿಸಿ ಮುತ್ತಾನಲ್ಲೂರು ಗ್ರಾಮ ಹಾಗೂ ಹಂದೇನಹಳ್ಳಿ ಗ್ರಾಮದಲ್ಲಿ ಕಳೆದ 800 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮುಂದುವರೆಸಿದ್ದು, ಜೊತೆಗೆ ಬೆಂಗಳೂರಿನಲ್ಲಿ ಜುಲೈ 1ರಂದು ಸರ್ಜಾಪುರ ಹೋಬಳಿಯ ಭೂ ಸ್ವಾಧೀನ ರೈತರ ಮೇಲೆ ಪೊಲೀಸರು ಮಾಡಿರುವ ಹಲ್ಲೆ ಹಾಗೂ ಬಂಧನ ಕ್ರಮವನ್ನು ಖಂಡಿಸಿ ಇಂದು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. ಇನ್ನು ಸ್ಥಳದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ, ಶಾಸಕರಾದ ಸತೀಶ್ ರೆಡ್ಡಿ, ಬಿಜೆಪಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬಿಜೆಪಿ ಪಕ್ಷದ ನಿಕಟಪೂರ್ವ ಅಭ್ಯರ್ಥಿ ಹುಲ್ಲಳ್ಳಿ ಶ್ರೀನಿವಾಸ್, ಬಿಜೆಪಿ ಮುಖಂಡರಾದ ನಾಗನಾಯಕನಹಳ್ಳಿ ಜಯಪ್ರಕಾಶ್, ನಾಗನಾಯಕನಹಳ್ಳಿ ರಾಧಾಕೃಷ್ಣ, ದೊಡ್ಡ ಹಾಗಡೆ ಶಂಕರ್, ಮುತ್ತಾನಲ್ಲೂರು ವಿಶ್ವನಾಥ್ ರೆಡ್ಡಿ, ಕತ್ತರಗುಪ್ಪೆ ಯೋಗೇಶ್ ರೆಡ್ಡಿ, ಅರವಿಂದ್ ರೆಡ್ಡಿ, ಬಿಜೆ ಅಂಜಿನಪ್ಪ, ಲಕ್ಷ್ಮೀಸಾಗರ ಬಾಬು ರೆಡ್ಡಿ, ಬಿಬಿಐ ರಾಜು, ಮರಿಯಣ್ಣ, ಹಳೆ ಚಂದಾಪುರ ರಮೇಶ್ ರೆಡ್ಡಿ, ನಂಜಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಚಿಕ್ಕನಾಗಮಂಗಲ ವೆಂಕಟೇಶ್, ಗುರು, ಮುರಳೀಕೃಷ್ಣ, ಎಸ್ವಿಟಿ ಮಂಜುನಾಥ್, ಲಕ್ಷ್ಮೀನಾರಾಯಣ್, ಅತ್ತಿಬೆಲೆ ಮಂಜುನಾಥ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀನಿವಾಸ್ ಪುಣ್ಯಕೋಟಿ, ಮಡಿವಾಳ ಮಣಿಕಂಠ, ವೆಂಕಟೇಶ್ ರೆಡ್ಡಿ, ಅನಿಲ್ ರೆಡ್ಡಿ, ರೈತ ಮುಖಂಡರಾದ ದೊಮ್ಮಸಂದ್ರ ದೇವರಾಜ್, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಾಗಡೆ, ಶ್ರೀಮತಿ ಉಮಾ ಪರಶುರಾಮ್, ಕೇಶವ್ ಮತ್ತು ರೈತ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ನಿಂದು 18 ಗುಂಟೆ ಭತ್ತ ಬೆಳೀತಾ ಇದ್ದೀರಾ? ಕೊಡಲ್ಲ. ಏನ್ ಹೇಳ್ತೀರಾ ಗವರ್ಮೆಂಟ್ ಪಾಟೀಲ್? ಏನ್ ಹೇಳ್ತೀರಾ? ಕೊಡಲ್ಲ. ನಮ್ಮ ಭೂಮಿ ನಾವು ಬೆಂಬಲ ಮಾಡ್ತೀರಿ. ಭೂಮಿ ಕೆಎಚ್ಪಿ ಮಾಡಿ ಸುಮಾರು 20 ವರ್ಷ ನನಗೆ ಗುಣಾಗಿತ್ತು. ಆವಾಗ ಮಾಡಿದ್ದು ಇವಾಗ ಅದು ದರೋಡೆ ಕೊಲೆಗಳಲ್ಲಿ ಇಟ್ಟಿದ್ದಾರೆ. ಅದನ್ನ ಇವತ್ತು ಇಂಪ್ರೂವ್ ಮಾಡಿಲ್ಲ. ನಮ್ಮ ಜಮೀನು ಏನು ಸರ್ ಭೂಮಿ ಕೊಡಲ್ಲ, ಯಾವುದೇ ಕಾರಣಕ್ಕೆ ಬಿಡಲ್ಲ ಸರ್. 1 ವರ್ಷ ಆಯ್ತು ಸರ್. ಹಿರಿಯ ರೈತ ಬಂಧುಗಳು, ತಾಯಂದ್ರು, ಮುತ್ತಾನಲ್ಲೂರು ಮತ್ತು ಸುತ್ತಮುತ್ತ ಭಾಗದ ಎಲ್ಲ ರೈತ ಬಂಧುಗಳು ಕೂಡ ಇಲ್ಲಿ ಬಂದಿದ್ದೀರಾ. ಈ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ನಾಯಕರು, ಶಾಸಕರು ಆದಂತ ಆರ್ ಅಶೋಕ್ ಅವರು ಕೂಡ ಬಂದಿದ್ದಾರೆ. ಈ ಭಾಗದ ಸಂಸದರು ಆದಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಗೋಪಿ ಅಣ್ಣವರು, ನಮ್ಮೆಲ್ಲ ಪ್ರಮುಖರು, ರೈತ ನಾಯಕರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೇವೆ. ಕಳೆದ
ಒಂದು 3-4 ತಿಂಗಳ ಹಿಂದೆ ನಾನು ಕೂಡ ಈ ಸಭೆಗೆ ಬಂದಿದ್ದೆ. ಇಲ್ಲಿನ ರೈತರು ಕೊಟ್ಟಂತ ಮನವಿಯ ಮೇರೆಗೆ ವಿಧಾನಸಭೆಯಲ್ಲೂ ಕೂಡ ನಾವು ಸಿದ್ದರಾಮಯ್ಯನವ್ರನ್ನ ಈ ಒಂದು ವಿಷಯದ ಬಗ್ಗೆ ಗಮನವನ್ನು ಕೂಡ ನಾವು ಸೆಳೆದಿದ್ವಿ. ನೀವು ಬೆಂಗಳೂರಿಗೆ ನಿಯರ್ ಇರುವಂತ 20 ಕಿಲೋಮೀಟರ್ ಒಳಗಡೆ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಬೆಂಗಳೂರು ಸಿಟಿ ಈಗಾಗಲೇ 35 ಕಿಲೋಮೀಟರ್ಗಿಂತ ಹೆಚ್ಚು ಬೆಳೆದಿದೆ. 20 ಕಿಲೋಮೀಟರ್ ಅಂತ ಹೇಳಿದ್ರೆ ನಗರಕ್ಕೆ ಬರ್ತದೆ. ನಗರದ ಭಾಗದಲ್ಲಿ ನೀವು ಅಕ್ವಿಸೇಷನ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ನಾವು ವಿಧಾನಸಭೆಯಲ್ಲಿ ಅಶೋಕ್ ಅಣ್ಣ ಅವ್ರಿಗೂ ತಿಳಿಸಿದ್ದೆ. ನೀನು ಮಾತಾಡೋ ಈ ವಿಷಯನ ರೈಸ್ ಮಾಡು ಅಂತ ಹೇಳಿದ್ರು. ನಾನು ಅವತ್ತು ರೈಸ್ ಮಾಡಿ ಆ ವಿಷಯವನ್ನು ಕೂಡ ನಾನು ಅವತ್ತು ಮಾತಾಡಿದೆ. ಮುಖ್ಯಮಂತ್ರಿಗಳು ನಾನು ಇದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅದಾದ ನಂತರ ನಮ್ಮ ರೈತರೆಲ್ಲರೂ ಕೂಡ ಕೋರ್ಟ್ಗೆ ಹಾಕಿರುವಂತದ್ದು, ಕೋರ್ಟ್ ಅಲ್ಲೂ ಕೂಡ ಈ ವಿಷಯ ನಡೀತಾ ಇದೆ. ಹಿಂದೆ 6-1 ಮಾಡಿದಂಥದ್ದನ್ನು ಕೂಡ ಕೋರ್ಟ್ ಈಗಾಗಲೇ ಅದನ್ನ ಸರಿಯಾದಂತ ರೂಲ್ ಫಾಲೋ ಮಾಡಿಲ್ಲ ಅಂತ ತಿರಸ್ಕಾರನು ಕೂಡ ಮಾಡಿದ್ದಾರೆ. ಮತ್ತೊಮ್ಮೆ ಸರ್ಕಾರ ಹಠ ಬಿಡದೆ ಇದನ್ನ ಇನ್ನೊಂದ್ಸಲ ನಾವು ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಅಂತ ಹೊರಟಿದೆ ಅಂತ ನೋಡಿದ್ರೆ, ಇವರೆಲ್ಲರೂ ಕೂಡ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಮಾಡಕ್ ಬಂದಿಲ್ಲ. ಇವರು ವೈಯಕ್ತಿಕವಾಗಿ ಜಮೀನುಗಳನ್ನ ಇವರು ಅಕ್ವೈರ್ ಮಾಡಿಕೊಂಡು ಇವ್ರಿಗೆ ಬೇಕಾದಂತ ಕಂಪನಿಗಳಿಗೆ, ನಕಲಿ ಕಂಪನಿಗಳಿಗೆ ಅಲಾಟ್ಮೆಂಟ್ ಮಾಡಬೇಕು ಅಂತ ಇವರ ಒಂದು ಆಲೋಚನೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಈಗಾಗಲೇ ಹೌಸಿಂಗ್ ಬೋರ್ಡ್ ಅಕ್ವಿಸೇಷನ್ ಆಗಿದೆ. ರೈತರು ಕಂಡ್ರೆ ರೈತರು ಜಮೀನನ್ನ ಅದು ಬಲವಂತವಾಗಿ ಅವರ ಆಸೆಗೆ ವಿರುದ್ಧವಾಗಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ. ಯಾಕೆಂದ್ರೆ ಅಲ್ಲಿ ಬಿಡದಿನಲ್ಲಿ ಇದಾಗ್ತಾ ಇದೆ, ಆ ಕಡೆ ದೇವನಹಳ್ಳಿಲಿ ಆಗ್ತಾ ಇದೆ, ಇಲ್ಲಿ ಸಂಜಾಪುರ ಆನೇಕಲ್ ತಾಲೂಕಲ್ಲಿ ಆಗ್ತಾ ಇದೆ. ಅಂದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರು ಸುತ್ತಮುತ್ತಲೂ ಇರತಕ್ಕಂತ ಫಲವತ್ತಾದ ಜಮೀನನ್ನ, ಬರಡು ಜಮೀನಲ್ಲ, ಫಲವತ್ತಾದ ಜಮೀನುಗಳು ಈಗಾಗಲೇ ನಮ್ಮ ಸತೀಶ್ ರೆಡ್ಡಿ ಅವರು ಹೇಳಿದ್ರು. ಫಲವತ್ತಾದ ಒಟ್ಟಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸಬೇಕು ಅನ್ನುವ ನಿರ್ಧಾರಕ್ಕೆ ಈ ಸರ್ಕಾರ ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಅದರಿಂದ ಇದು ರೈತರ ವಿರೋಧವಾದಂತ ಧೋರಣೆಯನ್ನ ನಾವು ಎಲ್ಲಾ ರೀತಿಯಿಂದ ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕೆಂದ್ರೆ ಇವತ್ತು ಬೆಂಗಳೂರು ಸುತ್ತಮುತ್ತ ಸುಮಾರು 3 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಈಗಿರತಕ್ಕಂಥ ಬಡಾವಣೆಗಳೇನಿದೆ, ವಿಶ್ವೇಶ್ವರಯ್ಯ ಬಡಾವಣೆ ಆಗ್ಬೋದು, ಅಥವಾ ಕೆಂಪೇಗೌಡ ಬಡಾವಣೆ ಆಗ್ಬೋದು, ಅಥವಾ ಶಿವರಾಮ್ ಕಾರಂತ್ ಬಡಾವಣೆಗಳಾಗ್ಬೋದು, KHB ಬಡಾವಣೆಗಳಾಗ್ಬೋದು, ಅಥವಾ ಸೂರ್ಯ ಸಿಟಿ. ನಾನು ಹಲವಾರು ಬಾರಿ ಸೂರ್ಯ ಸಿಟಿಗೆ ಇಲ್ಲಿ ಚಂದಾಪುರದಲ್ಲಿ ಹೋಗಿದ್ದೀನಿ. ಫೇಸ್ 2 ಫೇಸ್ 3 ನಲ್ಲಿ 80% ಸೈಟ್ಗಳು ಖಾಲಿ ಇದೆ. 80% ಸೈಟ್ಗಳು ಖಾಲಿ ಇದೆ. ಯಾವುದೇ ಮೂಲಭೂತ ಸೌಕರ್ಯ ಖಾಲಿ ಇಲ್ಲ. ಆದಾಗ್ಯೂ ಇವತ್ತು ರೈತರ ಫಲವತ್ತಾದ ಜಮೀನು, ಅದರಲ್ಲೂ ಆನೇಕಲ್ಲು ಈ ಭಾಗದಲ್ಲಿ ರೈತರು ಇದನ್ನ ರಾಗಿಯ ಕಣಜ ಅಂತ ನಾವು ಹೇಳ್ತಾ ಇದೀವಿ. ಇದು ರಾಗಿಯ ಕಣಜ ಅಂತ ಹೇಳ್ತಾ ಇದೀವಿ. ಹಾಗೆ ಇಲ್ಲಿ ರೇಷ್ಮೆ ಕೂಡ ಬಹಳ ಬೆಳೀತಾ ಇದ್ದಾರೆ. ಎಲ್ಲಾ ರೀತಿ ಫಲವತ್ತಾದ ಜಮೀನನ್ನ ಇದು ರೈತರ ಜೀವನಾಡಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ರಾಗಿಗೆ ಒಂದು ಚಿನ್ನದ ಬೆಲೆಯನ್ನ, ಅಂದ್ರೆ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ 1 ಕ್ವಿಂಟಾಲ್ಗೆ 5,205 ರೂಪಾಯಿ ಘೋಷಣೆ ಮಾಡಿದೆ. ಕಳೆದ ವರ್ಷ 4,800 ಇತ್ತು, ಈ ವರ್ಷ 5,205 ರೂಪಾಯಿ ಘೋಷಣೆ ಮಾಡಿದೆ. ಅದೇ ರೀತಿ ಜೋಳಕ್ಕೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದೆ. ಕೇಂದ್ರ ಸರ್ಕಾರ ಇವತ್ತು ರೈತರನ್ನ ಉದ್ಧಾರ ಮಾಡಬೇಕು, ರೈತರು ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕು, ಅದಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಒಂದು ಕಡೆ ಮಾಡ್ತಾ ಇದ್ರೆ, ಇಲ್ಲಿ ರಾಜ್ಯ ಸರ್ಕಾರ ಫಲವತ್ತಾದ ಜಮೀನನ್ನ ರೈತರ ಮೇಲೆ ಎಲ್ಲಾ ರೀತಿಯ ಒತ್ತಡವನ್ನ ಏರಿ ಕಸಿತಾ ಇರೋದು ನಿಜವಾಗ್ಲೂ ಇದು ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಸರ್ಕಾರ ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ನಾನು ಪ್ರಮುಖವಾಗಿ ಈ ವಿಚಾರ ಅಕ್ವಿಜೇಷನ್ ಮಾಡಿರುವಂಥದ್ದು ಸುಮ್ಮನೆ ಏನು ಮಾಡಿರಲ್ಲ. ನೀವೆಲ್ಲ ಏನೋ ತಿಳ್ಕೊಂಬಿಟ್ಟಿದ್ದಾರೆ, ಏನೋ ಬೇಕಾಬಿಟ್ಟು ಅವರು ಸುಮ್ಮನೆ ಮಾಡಿಬಿಟ್ಟಿದ್ದಾರೆ ಅಂತ. ರೈತರೆಲ್ಲ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಬರ್ತದೆ,
ದುಡ್ಡು ನನಗೆಷ್ಟು ಸಿಗುತ್ತೆ, ಯಾರ್ಯಾರಿಗೆ ಮಾರಬೇಕು, ಗಿರಾಕಿಗಳು ಯಾರು ಎಲ್ಲ ಫಿಕ್ಸ್ ಆದ್ಮೇಲೆ ಮಾಡಿರೋದು. ಇದು ಸುಮ್ಮನೆ ಏಕಾಏಕಿ ಮಾಡಲ್ಲ. ಅಲ್ಲಿ ಕೂತಿರೋರು KDB ಅಲ್ಲಿ ಕೂತಿದಾರಲ್ಲ, ಸುಮ್ಮನೆ ಮಾಡಿರಲ್ಲ. ವಿಧಾನಸಭೆಯಲ್ಲಿ ಏನ್ ಗಲಾಟೆ ಆಗ್ತೈತೆ? ಎಲ್ಲ ವಿಧಾನಸಭೆ ಆಗಲಿ ಗಲಾಟೆ ಏನು? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಇಂಡಸ್ಟ್ರೀಸ್ಗೂ ಬರಬೇಕು, ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸಿಗಬೇಕು ಅಲ್ಲಿರೋರಿಗೆ ಅಂತೇಳಿ ಪ್ರತಿ ವಿಧಾನಸಭೆಯಲ್ಲೂ ಗಲಾಟೆ ನಡೀತದೆ. ಈಗ ಮಂತ್ರಿ ಎಲ್ಲೋರವರು ಉತ್ತರ ಕರ್ನಾಟಕದವರು. ಆದ್ಯತೆ ಎಲ್ಲಿ ಕೊಡ್ಬೇಕು ನೀವು? ಉತ್ತರ ಕರ್ನಾಟಕ ಕೊಡ್ಬೇಕು. ಅಲ್ಲಿ ಯಾಕೆ ಮಾಡಲ್ಲ? ಅಲ್ಲಿ ಲೇಔಟ್ ಮಾಡಿದ್ರು ಇವರಿಗೆ ಜೋಬಿಗೆ. ಸರ್ಕಾರಕ್ಕೆ ಮೊನ್ನೆ ಬಿಡದಿಗೆ ಹೋದಾಗ ಹೇಳಿದ್ದೀನಿ ನಾನು, ಒಳಿತು ಮಾಡು ಮನುಜ ನೀ ಇರೋದು 3 ದಿವಸ ಅಂತ. ಈ ಸರ್ಕಾರ ಎಷ್ಟು ದಿನ ಇದೆ? ಇನ್ನ 1 ವರ್ಷ 10 ತಿಂಗಳಿದೆ. ಅದಕ್ಕೆ ಎಲೆಕ್ಷನ್ ಬಿಟ್ಬಿಡಿ 6 ತಿಂಗಳು. ಇನ್ನೆಷ್ಟು? 1 ವರ್ಷ 3 ತಿಂಗಳು ಇರೋದು. 1 ವರ್ಷ 3 ತಿಂಗಳು ನೀವು ಅಕ್ವೈರ್ ಮಾಡಿದ್ರೂ ಕೂಡ, ಅಕ್ವೈರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಪ್ರೋಸೆಸ್ ಆಗಕ್ಕೆ 1 ವರ್ಷ ಮೇಲೆ ಆಗೋಗ್ತದೆ. ನಿಮ್ಗೆಲ್ಲ ಅಳತೆ ಮಾಡಬೇಕು, ದ್ರೋಣ್ ಬರಬೇಕು. ಇವಾಗ ಸುಟ್ಟಾಕ್ಬಿಟ್ಟಿದ್ದೀರಾ ದ್ರೋಣ್, ಬೇರೆ ಹೊಸ ದ್ರೋಣ್ ಕೊಟ್ಕೊಬೇಕು. ಅವರು ಅವನ್ಯಾವನ ಅಧಿಕಾರಿ ಇರ್ತಾನೆ, ಹೋಗು ಅಂದ್ರೆ ಅವನು ಹೋಗಲ್ಲ, ನನ್ನ ಏನಾನ ಹೊಡಿತಾರೆ ಇಲ್ಲಿ ಅಂತೇಳಿ ಹೊಸ ಅಧಿಕಾರಿ ಹುಡುಕ್ಬೇಕು. 1 ವರ್ಷ 3 ತಿಂಗಳಲ್ಲಿ ನೀವು ಇಲ್ಲೇನು ಮಾಡಕ್ಕೆ ಆಗಲ್ಲ. ಅವ್ರ ಉದ್ದೇಶ ಇರೋದು ಒಂದ್ಸರಿ ಅಕ್ವೈರ್ ಮಾಡಿಬಿಡ್ಬೇಕು, ಟೆಂಡರ್ ಕರೆದು ಬಿಡೋದು. ಲೇಔಟ್ ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕಲ್ಲ, ರೋಡು, ಮೋರಿ, ಸ್ಯಾನಿಟರಿ, ವಾಟರು ಎಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಕರಿಯಕ್ಕೆ ಒಂದು 10, 15,000, 20,000 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ. ಟೆಂಡರ್ 30,000 ಕೋಟಿಗೆ 10%, 20% ಕಮಿಷನ್ ಜೋಬಿಗೆ ಬಿಟ್ಕೊಂತಾರೆ, ಸೀದಾ ಮನೆ ಕಡೆ ಹೋಗ್ತಾರೆ. ಈಗ ಬೇರೆ ಮೊನ್ನೆ ಮುಖ್ಯಮಂತ್ರಿಗಳು ಭಾರತ್ ಮಾತಾ ಕೀ ಧನ್ಯವಾದ.